ನಮಸ್ಕಾರ ವೀಕ್ಷಕರೇ. ನಾನು ಪ್ರವೀಣ್ ಹರಿದಾಸ್. ಈಗ ನಮ್ಗೆಲ್ಲ ಗೊತ್ತು, ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದೆ. ಸೊ ಅದಕ್ಕಾಗಿ ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಗೋಸ್ಕರ ನಾನು ರಿವಿಷನ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ರಿವಿಷನ್ ಸೀರೀಸ್ ನಲ್ಲಿ ಎಲ್ಲ ನಮ್ಮ ಸಿಲೆಬಸ್ ಏನಿದೆಯೋ ಅದರಲ್ಲಿ ಬರುವಂತಹ 2 ಮಾರ್ಕ್ಸ್ ಕ್ವೆಶನ್ಸ್, ಯಾಕಂದ್ರೆ 2 ಮಾರ್ಕ್ಸ್ ಕ್ವೆಶನ್ ನೀವು ಕವರ್ ಮಾಡಿದ್ರೆ ಆದಷ್ಟು ನಮ್ಮ ಯಾವುದು 1 ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಕವರ್ ಆಗುತ್ತೆ. ಸೊ 2 ಮಾರ್ಕ್ಸ್ ಕ್ವೆಶನ್ಸ್, 6 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್ ಅಂಡ್ ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ನಮ್ಮ ಈ ಪಯಣವನ್ನ ಮೊದಲು ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ನ 2 ಮಾರ್ಕ್ಸ್ ಕ್ವೆಶನ್ಸ್ ಒಂದಿಗೆ ಸ್ಟಾರ್ಟ್ ಮಾಡೋಣ. ಒಂದು ಥಿಯರಿ ತಿಳ್ಕೊಳ್ಳೋದು, ಪ್ಲಸ್ ಅದನ್ನ ಯಾವ ರೀತಿಯಾಗಿ ಸ್ಪ್ಲಿಟ್ ಮಾಡಿ ನೆನಪಲ್ಲಿ ಇಟ್ಕೋಬೇಕು ಅದನ್ನ ಕೂಡ ನಾವು ಕಲಿಯೋಣ. ರೈಟ್. ಸೊ ಫಸ್ಟ್ ಡಿಫೈನ್ ಪಾರ್ಟ್ನರ್ಶಿಪ್ ಮತ್ತೆ ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಇದೆ. ಸೊ ನೀವು ಈ ಡಿಫೈನ್ ಪಾರ್ಟ್ನರ್ಶಿಪ್ ಅನ್ನ ನೆನ್ಪಿಟ್ಕೊಂಡು ಈ ಸೆಕ್ಷನ್ ಪಾರ್ಟ್ ಅನ್ನ ತೆಗೆದ್ರೆ ಅದು ವಾಟ್ ಡು ಯು ಮೀನ್ ಬೈ ಪಾರ್ಟ್ನರ್ಶಿಪ್ ಅಂತ ಏನಿದೆ ಅಲ್ಲ, ಸೊ ಅದನ್ನೇ ನೀವು ಬರೀಬಹುದು ಸೇಮ್ ಆಗಿ. ಓನ್ಲಿ ಸೆಕ್ಷನ್ ಕೋಟ್ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಸೆಕ್ಷನ್ ಡಿಫೈನ್ ಅಂದಾಗ ಮಾತ್ರ ಕೋಟ್ ಮಾಡಿ. ಸೊ ಹೌ ಟು ರಿಮೆಂಬರ್ ದಿಸ್ ಆನ್ಸರ್? ಡಿಫೈನ್ ಪಾರ್ಟ್ನರ್ಶಿಪ್ ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್. ಇದು ಹೇಗಿದೆಯೋ ಅದೇ ರೀತಿ ಬರಿಬೇಕು, ಏನು ಚೇಂಜ್ ಮಾಡೋ ಹಾಗೆ ಇಲ್ಲ. So partnership is the relationship between persons. You know that they are related. How they are related? They are related by an agreement. ಯಾವ ಅಗ್ರಿಮೆಂಟು? ಅದು ಓರಲ್ ಕೂಡ ಇರಬಹುದು ಆಸ್ ವೆಲ್ ಆಸ್ ರಿಟರ್ನ್ ಕೂಡ ಇರಬಹುದು. ಓಕೆ. ಸೊ ಓರಲ್ ಇದ್ರೆ ಏನು, ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ, ಅದು ಈಗ ನಾವು ಡಿಸ್ಕಸ್ ಮಾಡೋದು ಬೇಡ. ರಿಟರ್ನ್ ಇದ್ರೆ ಅದು ಎಲ್ಲರೂ ಸೈನ್ ಮಾಡಿದ್ರೆ ನಾವು ಅದಕ್ಕೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೀವಿ. ಸೊ ಇಲ್ಲಿದೆ ನೋಡಿ, ಕೆಳಗಡೆ ಇದೆ 4th ಕ್ವೆಶನ್, ವಾಟ್ ಇಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಇದೆ. ಸಿ ಪಾರ್ಟ್ನರ್ಶಿಪ್ ಡೀಡ್ ಇಸ್ ದ ರಿಟರ್ನ್ ಅಗ್ರಿಮೆಂಟ್. ನಾನು ಈಗ ಹೇಳಿದೆ ಆನ್ ಅ ಸ್ಟ್ಯಾಂಪ್ ಪೇಪರ್. ನೆನ್ಪಿಟ್ಕೊಳ್ಳಿ, ವೈಟ್ ಪೇಪರ್ ಮೇಲೆ ಯಾವುದೇ ಅಗ್ರಿಮೆಂಟ್ ಇದ್ರೂ ಅದಕ್ಕೆ ಮಾನ್ಯತೆ ಇರೋದಿಲ್ಲ. ಸೊ ಹೀಗಾಗಿ ಅದು ಸ್ಟ್ಯಾಂಪ್ ಪೇಪರ್ ಮೇಲೆ ಇರುತ್ತೆ. ಇಟ್ ಇಸ್ ಅನ್ ಅಗ್ರಿಮೆಂಟ್ ಆನ್ ಸ್ಟ್ಯಾಂಪ್ ಪೇಪರ್. ಏನಿರುತ್ತೆ ಅದರಲ್ಲಿ? ಪಾರ್ಟ್ನರ್ಶಿಪ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅಂದ್ರೆ ನೇಮ್ ಏನಿದೆ, ಅಡ್ರೆಸ್ ಏನಿದೆ, ಕ್ಯಾಪಿಟಲ್ ಎಷ್ಟು ತಂದಿದ್ದಾರೆ, ಯಾರು ವರ್ಕಿಂಗ್ ಪಾರ್ಟ್ನರು. ಸೊ ಅದಕ್ಕೆ ಕಂಟೈನಿಂಗ್ ದಿ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಡ್ಯೂಲಿ ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್. ಯಾಕಂದ್ರೆ ಸೈನ್ ಮಾಡಿಲ್ಲ ಅಂದ್ರೆ ಆ ಡಾಕ್ಯುಮೆಂಟ್ ಅಥೆಂಟಿಕೇಟೆಡ್ ಆಗೋದಿಲ್ಲ. ಸೊ ಹೀಗಾಗಿ ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಡ್ಯೂಲಿ ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್. ಸೊ ಡಿಫೈನ್ ಪಾರ್ಟ್ನರ್ಶಿಪ್ ನಲ್ಲಿ ಮೊದಲು ಅದು ಹೇಳಿದ್ರು, ಪಾರ್ಟ್ನರ್ಶಿಪ್ ಇಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್. ಸೊ ಆ ರಿಲೇಶನ್ಶಿಪ್ ಹೇಗೆ ಬರುತ್ತೆ? ಬೈ ಅಗ್ರಿಮೆಂಟ್. ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್. ಅಂದ್ರೆ ಆ ರಿಲೇಷನ್, ಆ ಅಗ್ರಿಮೆಂಟ್ ನಲ್ಲಿ ಏನಿರುತ್ತೆ? ದೇ ಅಗ್ರಿ ಟು ಶೇರ್ ದಿ ಪ್ರಾಫಿಟ್ಸ್. ಸ್ಟೂಡೆಂಟ್ ಶುಡ್ ಮಾರ್ಕ್ ಹಿಯರ್, ಸರ್ ಪ್ರಾಫಿಟ್ ಅಂತ ಯಾಕೆ ಕೊಟ್ಟಿದ್ದಾರೆ, ಲಾಸ್ ಯಾಕೆ ಕೊಟ್ಟಿಲ್ಲ? ಬಿಕಾಸ್ ಶೇರಿಂಗ್ ಲಾಸ್ ಇಸ್ ಆಪ್ಷನಲ್. ನೀವು ಫಸ್ಟ್ ಇಯರ್ ಟೈಪ್ಸ್ ಆಫ್ ಪಾರ್ಟ್ನರ್ ನೆನಪಿದ್ರೆ ನಿಮ್ಗೆ ಅಲ್ಲೊಂದು ಪಾಯಿಂಟ್ ಬರ್ತಿತ್ತು, ಏನಂದ್ರೆ ಪಾರ್ಟ್ನರ್ಸ್ ಫಾರ್ ಪ್ರಾಫಿಟ್ ಓನ್ಲಿ ಅಂತ. ಅಂದ್ರೆ ದೇರ್ ಆರ್ ಸರ್ಟನ್ ಪಾರ್ಟ್ನರ್ಸ್ ಹೂ ಡು ನಾಟ್ ಶೇರ್ ಲಾಸಸ್. ಸೊ ಅದಕ್ಕೆ ಸೊ ಶೇರಿಂಗ್ ಆಫ್ ಪ್ರಾಫಿಟ್ is compulsory, but whereas sharing of loss is optional. So how the business should be can be carried on by all or any one of them acting for all. ಅಂದ್ರೆ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಎಲ್ಲರೂ ಕೂಡಿ ಕೂಡ ನಡೆಸಬಹುದು ಅಥವಾ ಒಬ್ಬರೇ ಕೂಡ ನಡೆಸಬಹುದು. ಬಟ್ ಕಂಡೀಷನ್ ಏನು ಅಂದ್ರೆ ಆ ಒಬ್ಬನು ಎಲ್ಲರನ್ನ ರಿಪ್ರೆಸೆಂಟ್ ಮಾಡ್ತಾ ಇರಬೇಕು. ಅಂದ್ರೆ the contract entered by that partner is equal to the contract entered by all the partners. So ade definition of partnership. I hope you have understood that. So 2 features of partnership anta kelidare. So idu nam Arun Kumar sir notes idu. Idralli 2 or more persons anta ide, adu alle definition inda ನೀವು ತಗೊಳ್ಳಬಹುದು. And agreement between persons anta ide, adu kuda nam definition ನಲ್ಲಿ ಇದೆ. ನೀವು ಶೇರಿಂಗ್ ಆಫ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಅಂತ ಕೂಡ ಬರೀಬಹುದು. ದಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಡೆಫಿನೇಷನ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಇದೆ, ನೀವು ಅದ್ರ ಮೇಲೆ ಫೋಕಸ್ ಮಾಡಬಹುದು, ಬಟ್ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಮ್ಯೂಚುವಲ್ ಏಜೆನ್ಸಿ ಅಂತ ಇದೆ. ಸೊ ಇವನ್ ಯು ಕ್ಯಾನ್ ಕೋಟ್ ದಟ್ ಮ್ಯೂಚುವಲ್ ಏಜೆನ್ಸಿ ಇಸ್ ದಿ ಟ್ರೂ ಟೆಸ್ಟ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ನೀವು CA ಫೌಂಡೇಶನ್ ಎಲ್ಲ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ಕ್ಲಿಯರ್ ವಿತ್ ದಿಸ್. ಸೊ ಸ್ಟೇಟ್ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಆ ಡೆಫಿನೇಷನ್ ನಲ್ಲಿರೋ ಯಾವ್ದಾದ್ರು 3 ಪಾಯಿಂಟ್ಸ್ ಅನ್ನ ನೀವು ಹೈಲೈಟ್ ಮಾಡಿಬಿಡಿ.
ಸೊ 2 ಬರೆದ್ರೆ ಸಾಕು, 3 ಬರೆದ್ರೆ ಅಡ್ವಾಂಟೇಜ್ ಇದೆ. ಎಲ್ಲಾದ್ರೂ ಒಂದು ಮಿಸ್ಟೇಕ್ ಆದ್ರೂ ಕೂಡ ನಿಮ್ಗೆ ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ. ಸೊ ವಾಟ್ ಇಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಬರುತ್ತೆ. ಈ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಬಂದಾಗ ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಇರುತ್ತೆ, ಇನ್ನೊಂದು ಫ್ಲಕ್ಚುಯೇಟಿಂಗ್. ಇವಂತೂ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಫಿಕ್ಸ್ಡ್, ಫ್ಲಕ್ಚುಯೇಟಿಂಗ್. ಈ ನೆನ್ಪಿಟ್ಕೊಳ್ಳಿ, ಫಿಕ್ಸ್ಡ್ ಅಂದ್ರೆ ಏನು, ಫ್ಲಕ್ಚುಯೇಟಿಂಗ್ ಅಂದ್ರೆ ಏನು. ಯಾಕೆ ಇದಕ್ಕೆ ಫಿಕ್ಸ್ಡ್ ಅಂತಾರೆ, ಇದಕ್ಕೆ ಫ್ಲಕ್ಚುಯೇಟಿಂಗ್ ಅಂತಾರೆ ಅಂದ್ರೆ, ಈ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಏನಿದೆ ಅಲ್ವಾ, ಈ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ದ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ ಫಿಕ್ಸ್ ಇರುತ್ತೆ, ಫ್ಲಕ್ಚುಯೇಟಿಂಗ್ ನಲ್ಲಿ ಅದು ಚೇಂಜ್ ಆಗ್ತಾ ಇರುತ್ತೆ. ಆ ಫಸ್ಟ್ ಲೈನ್ ಅದೇ ಬರುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ಇಸ್ ಅ ಮೆಥಡ್ ಅಂಡರ್ ವಿಚ್ ದ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್ ರಿಮೇನ್ಸ್ ಸೇಮ್ ಅಂಡ್ ಇಲ್ಲಿ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್ ಚೇಂಜಸ್ ಫ್ರಮ್ ಇಯರ್ ಟು ಇಯರ್. ಕ್ವಶನ್ ಬರುತ್ತೆ, ಸರ್ ಯಾಕೆ ಇದರಲ್ಲಿ ಸೇಮ್ ಇರುತ್ತೆ, ಯಾಕೆ ಅದರಲ್ಲಿ ಚೇಂಜ್ ಆಗ್ತಾ ಇರುತ್ತೆ? ರಿಮೆಂಬರ್, ಎರಡು ಅಕೌಂಟ್ ರಿಸಲ್ಟ್ ಕೂಡ ಒಂದೇ ಆಗಿರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ವಿ ಓಪನ್ ಅಕೌಂಟ್ ದಟ್ ಇಸ್ ಕಾಲ್ಡ್ ಆಸ್ ಕರೆಂಟ್ ಅಕೌಂಟ್. ಯಾವ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ನಾವು? ಕರೆಂಟ್ ಅಕೌಂಟ್. ಈ ಕರೆಂಟ್ ಅಕೌಂಟ್ ನಲ್ಲಿ ಏನ್ ಮಾಡ್ತೀರಾ ನೀವು? ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಅನ್ನ ರೆಕಾರ್ಡ್ ಮಾಡ್ತೀರಿ. ಈ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ಏನು? ಇಯರ್ಲಿ ಬರುವಂತಹ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಇವನ್ನೆಲ್ಲ ಎಲ್ಲಿ ರೆಕಾರ್ಡ್ ಮಾಡ್ತೀರಾ ನೀವು? ಯು ವಿಲ್ ಬಿ ರೆಕಾರ್ಡಿಂಗ್ ಅಟ್ ಕರೆಂಟ್ ಅಕೌಂಟ್. ಸೊ ಹೀಗಾಗಿ ಇಯರ್ಲಿ ಅಫೆಕ್ಟ್ ಆಗೋ ಐಟಮ್ಸ್ ಎಲ್ಲ ಕರೆಂಟ್ ಅಕೌಂಟ್ಗೆ ಹೋದಾಗ ಆ ಕ್ಯಾಪಿಟಲ್ ಅಕೌಂಟ್ ಸೇಮ್ ಆಗಿ ಉಳಿಯುತ್ತೆ, ಅಮೌಂಟ್ ಚೇಂಜ್ ಆಗೋದಿಲ್ಲ. ಏನಾದ್ರೂ ಒಂದು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇರುತ್ತೆ, ಅಂದ್ರೆ ಯಾವಾಗ್ಲಾದ್ರೂ ಕ್ಯಾಪಿಟಲ್ ವಿಡ್ರಾ ಮಾಡಿದ್ರೆ, ಕ್ಯಾಪಿಟಲ್ ತಂದ್ರೆ, ರೈಟ್, ಸೊ ಆವಾಗ ಬರುತ್ತೆ. ಸೊ ಎಕ್ಸೆಪ್ಟ್ ದೋಸ್ ಥಿಂಗ್ಸ್ ಬಹಳ ರೇರ್ ಆಗುತ್ತೆ. ಸೊ ಹೀಗಾಗಿ ನಾರ್ಮಲಿ ದ ಕ್ಯಾಪಿಟಲ್ ಬ್ಯಾಲೆನ್ಸಸ್ ವಿಲ್ ರಿಮೇನ್ ಸೇಮ್. ಸೊ ದಟ್ಸ್ ವೈ ಅದಕ್ಕೆ ನಾವೇನಂತೀವಿ ಫಿಕ್ಸ್ ಕ್ಯಾಪಿಟಲ್ ಸಿಸ್ಟಮ್. ಈ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ಆ ರೀತಿಯಾದಂತಹ ಕರೆಂಟ್ ಅಕೌಂಟ್ ಇರೋದಿಲ್ಲ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲಿ ರೆಕಾರ್ಡ್ ಮಾಡ್ತೀರಾ ನೀವು? ಕ್ಯಾಪಿಟಲ್ ಅಕೌಂಟ್ ನಲ್ಲೇ ರೆಕಾರ್ಡ್ ಮಾಡ್ತೀರಾ. ಹೀಗಾಗಿ ಆ ಇಯರ್ಲಿ ಐಟಮ್ಸ್ ಇಫೆಕ್ಟ್ ಆಗೋದ್ರಿಂದ ಆ ಕ್ಯಾಪಿಟಲ್ ಬ್ಯಾಲೆನ್ಸ್ ಎವ್ರಿ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಅದಕ್ಕೆ ನಾವೇನಂತೀವಿ? ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಬರುತ್ತೆ ಸ್ಟೇಟ್ two differences between fixed and fluctuating capital method. ತುಂಬಾ ಈಸಿ ಇದೆ. ಮೇಲೆ ಬಂದಂತಹ ಎರಡು ನಾವೇನು ಉತ್ತರ ನೋಡಿದಿವಲ್ಲ ಅದ್ರಲ್ಲಿರೋ ಪಾಯಿಂಟ್ಸ್ ಬರೆದ್ರೆ ಸಾಕು. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅನ್ನ ಎಲ್ಲಿ ಮಾಡ್ತಾರೆ? ಕರೆಂಟ್ ಅಕೌಂಟ್ ನಲ್ಲಿ, ವಿ ನೋ ವೆರಿ ವೆಲ್. ವೆರಸ್ ಫ್ಲಕ್ಚುಯೇಟಿಂಗ್ ನಲ್ಲಿ ಅದನ್ನ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಮಾಡ್ತಾರೆ. ಹೀಗಾಗಿ ಫಿಕ್ಸ್ ನಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಹಾಗೆ ಇರುತ್ತೆ, ಇಟ್ ರಿಮೇನ್ಸ್ ಅನ್ಚೇಂಜ್ಡ್, ರೈಟ್. But whereas the capital balance fluctuates year by year, yelli fluctuating capital method nalli. Okay, so it is very easy. Then next barutte profit and loss appropriation account andre enu. Amele next class nalli nan heltini profit and loss appropriation account hege work madutte enu, that I will let you know. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್, ಈಗ ಟ್ರೇಡಿಂಗ್ ಅಕೌಂಟ್ ಆದ ನಂತರ P&L ಅಕೌಂಟ್ ಬರುತ್ತೆ. ದಟ್ ಮೀನ್ಸ್ ಟ್ರೇಡಿಂಗ್ ಅಕೌಂಟ್ ಗ್ರಾಸ್ ಪ್ರಾಫಿಟ್ ಅನ್ನ ಯೂಸ್ ಮಾಡಿ P&L ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಾವೇನಂತೀವಿ? P&L ಅಕೌಂಟ್ ಇಸ್ ದಿ ಎಕ್ಸ್ಟೆನ್ಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಲೈಕ್ ದಟ್ P&L ಅಕೌಂಟ್ ನಲ್ಲಿ ಬಂದಿರುವಂತಹ ನೆಟ್ ಪ್ರಾಫಿಟ್ ಅನ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡೋ ಅಕೌಂಟೇ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ನಿಮಗೆ ನೆನಪಿರುತ್ತೆ, ನಾವು ಕ್ರೆಡಿಟ್ ಸೈಡ್ ನಲ್ಲಿ ಬೈ ನೆಟ್ ಪ್ರಾಫಿಟ್ ಅಂತ ಬರ್ದಿರ್ತೀವಿ. ಸೊ ಅದಕ್ಕೇನಂತೀವಿ ನಾವು? ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇಸ್ ದಿ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದ್ರಲ್ಲಿ ನಾವು ಏನ್ ತೋರಿಸ್ತೀವಿ ನೋಡಿ, ಪಾರ್ಟ್ನರ್ಗೆ ಹೋಗೋ ಪ್ರತಿಯೊಂದು ಅಮೌಂಟ್ ಪ್ರಾಫಿಟ್ ನಿಂದಾನೇ ಹೋಗುತ್ತೆ. ಹೀಗಾಗಿ ಒಬ್ಬ ಪಾರ್ಟ್ನರ್ಗೆ ನಾವು ಯಾವ ರೀತಿ ಎಲ್ಲ ನಮ್ ಪ್ರಾಫಿಟ್ ಅನ್ನ ಹಂಚಿದ್ದೀವಿ, ಒಬ್ಬರಿಗೆ ಸ್ಯಾಲ್ರಿ ಅಂತ ಕೊಟ್ಟಿದ್ದೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದೀವಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿದ್ದೀವಿ ಅಂತ ತೋರಿಸೋ ಅಕೌಂಟೇ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ಸೊ ಅದಕ್ಕೆ ನೋಡಿ ವಿಚ್ ಶೋಸ್ ಹೌ ದ ಪ್ರಾಫಿಟ್ ಅಪ್ರೋಪ್ರಿಯೇಟೆಡ್ ಅಂದ್ರೆ ಹೇಗ್ ಹಂಚಿದ್ದೀವಿ ಅಂತ ತೋರಿಸೋ ಅಕೌಂಟೇ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ಸೊ ವಾಟ್ ಈಸ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್? ಇದೇನಿದೆಯಲ್ಲ ಈ ಪ್ರಶ್ನೆ ಸ್ವಲ್ಪ ಚೇಂಜ್ ಆಗ್ಬೇಕು. ಬೋರ್ಡ್ನವರು ಇದನ್ನ ಗ್ಯಾರಂಟಿ ಆಫ್ ಮಿನಿಮಮ್ ಪ್ರಾಫಿಟ್ ಅಂತ ಹೇಳ್ಬೇಕು. ಇಫ್ ದೇ ಸೇ ಪ್ರಾಫಿಟ್ ಅಲ್ಲ, ಅದು ತಪ್ಪಾಗುತ್ತೆ. ಸೊ ಆದ್ರೂ ಬೋರ್ಡ್ನವ್ರು ಕೊಟ್ಟಿದ್ದಾರೆ, ಸೊ ಅದಕ್ಕೆ ಉತ್ತರ ಮಾಡೋಣ. ಸೊ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದ್ರೆ ಏನು?
ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಊರಲ್ಲಿ, ತುಂಬಾ ಅವನು ಪಾಪ್ಯುಲರ್ ಇರ್ತಾನೆ, ಅವನ್ ಬಂದ್ರೆ ನಮ್ ಬಿಸ್ನೆಸ್ಗೆ ಒಳ್ಳೇದಾಗಿ ಆಗ್ತಿರುತ್ತೆ ಅಂತ ನಾವೇನ್ ಮಾಡ್ತೀವಿ, ನೋಡಪ್ಪ ನೀನ್ ನಮ್ ಬಿಸ್ನೆಸ್ಗೆ ಬಾ, ನಿನಗೆ ಯಾವುದೇ ರೀತಿಯಾದಂತಹ ಲಾಸ್ ಬಿಯರ್ ಮಾಡೋ ಅಗತ್ಯ ಇಲ್ಲ, ನಾವು ನಿಮಗೆ ಮಿನಿಮಮ್ ಇಷ್ಟಾದ್ರೂ ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳಿ ಕರೆಸ್ತೀವಿ ಅವ್ರಿಗೆ. ಸೊ ಅವ್ರಿಗೆ ನಾವೇನ್ ಮಾಡ್ತೀವಿ, ವಿ ವಿಲ್ ಗಿವ್ ಅಶೋರೆನ್ಸ್. ಅಂದ್ರೆ ಅಶೋರೆನ್ಸ್ ಅಂದ್ರೆ ಭರವಸೆ ಕೊಡ್ತೀವಿ. ನಾವೇನಂದ್ರೆ ನಿಮ್ಗೆ ಇಷ್ಟು ಪ್ರಾಫಿಟ್ ಕೊಟ್ಟೆ ಕೊಡ್ತೀವಿ, ವಿ ವಿಲ್ ಡೆಫಿನೆಟ್ಲಿ ಗಿವ್ ಯು, ರೈಟ್. ಸೊ ಅದಕ್ಕೆ ನಾವೇನಂತೀವಿ, ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತೀವಿ. ಟು ಅ ಪಾರ್ಟ್ನರ್ ಮೀನ್ಸ್ ಗಿವಿಂಗ್ ಅಶೋರೆನ್ಸ್ ಆಫ್ ಸರ್ಟನ್ ಮಿನಿಮಮ್ ಅಮೌಂಟ್ ಬೈ ವೇ ಆಫ್ ಹಿಸ್ ಶೇರ್ ಆಫ್ ಪ್ರಾಫಿಟ್ಸ್ ಆಫ್ ದಿ ಫರ್ಮ್. Okay, so next, what do you mean by past adjustments? Right, ಈ ಪಾಸ್ಟ್ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ನೀವು ಟೈಮ್ ಜೊತೆಗೆ ಹೋಗ್ಬೇಡಿ. ನಾವಿದ್ದು ಪಾಸ್ಟ್ ಅಂದ್ರೆ ಹಿಂದಿನ ವರ್ಷ ಆಗಿದ್ದು ಅಲ್ಲ, ನೆನ್ಪಿಟ್ಕೊಳ್ಳಿ. ರೈಟ್, ಇಫ್ ಎನಿ ಮಿಸ್ಟೇಕ್ ಹ್ಯಾಪನ್ಡ್ right during the preparation of final accounts and they need to be rectified, they are called as past adjustments. Allide nodi, past adjustments refer to making necessary rectifications for omission or commissions noticed after preparation of final accounts. ಅಂದ್ರೆ ಪ್ರಿಪೇರ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗಿರುತ್ತೆ ಈ ಮಿಸ್ಟೇಕ್ಸ್ ಆಗಿದೆ ಅಂತ, ಅದನ್ನ ಕರೆಕ್ಟ್ ಮಾಡ್ತೀವಲ್ಲ ನಾವು. ಸೊ ಆ ಮಿಸ್ಟೇಕ್ಸ್ ಅನ್ನ ನಾವೇನಂತೀವಿ, ಪಾಸ್ಟ್ ಅಡ್ಜಸ್ಟ್ಮೆಂಟ್ಸ್ ಅಂತ ಅಂತೀವಿ. So state any two final accounts of partnership firm. We know very well profit and loss account ide, balance sheet ide, ನೀವು profit and loss appropriation account ಕೂಡ ಬರೀಬಹುದು. So in the absence of partnership deed, specify the rules relating to the following. So profit and losses ಅನ್ನ we share equally and interest on capital ಅನ್ನ ನಾವು allow ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಪೇಮೆಂಟ್ ಅನ್ನ ಅಂದ್ರೆ ಎಕ್ಸೆಪ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ನಾವು ಯಾವುದನ್ನು ಅಲೌ ಮಾಡೋದಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಸ್ ನಾಟ್ ಅಲೌಡ್ ಅಂಡ್ ಶೇರಿಂಗ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ ವಿಲ್ ಬಿ ಈಕ್ವಲ್. ಸೊ ಸ್ಟೇಟ್ ದ ರೂಲ್ಸ್ ರಿಲೇಟಿಂಗ್ ಟು ದ ಫಾಲೋವಿಂಗ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ನಂಬರ್ ಒನ್ ಇಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ನಾವು ನಾಟ್ ಚಾರ್ಜ್ ಅಂತ ಬರೀಬೇಕು, ಬಿಕಾಸ್ ನಾವು ಹಾಕ್ತಿವಿ ಇದನ್ನ. ಸೊ ಅದಕ್ಕೆ ನಾಟ್ ಚಾರ್ಜ್ ಅಂತ, ನಾಟ್ ಟು ಬಿ ಅಲೌಡ್ ಅಂತ ಬರೀಬೇಡ್ರಿ, ನಾಟ್ ಟು ಬಿ ಚಾರ್ಜ್ ಅಂತ ಬರೀರಿ. And interest on advances of partners, just now I said it is allowed at 6% per annum. And name any two methods of calculation of interest on drawings. You know very well, ಮೂರು ಮೆಥಡ್ ಇದೆ, ಡೈರೆಕ್ಟ್, ಪ್ರೊಡಕ್ಟ್ ಅಂಡ್ ಅವರೇಜ್ ಪೀರಿಯಡ್. ಸೊ ನೀವು ಯಾವ್ದಾದ್ರು ಎರಡನ್ನ ಬರೀಬಹುದು, ಮೂರು ಬರೀರಿ. ಐ ಆಲ್ವೇಸ್ ಪ್ರಿಫರ್ ರೈಟಿಂಗ್ ಮೋರ್. ಸೊ ಮೂರು ಬರೆದ್ರು ತಪ್ಪಿಲ್ಲ, ಡೈರೆಕ್ಟ್, ಪ್ರೊಡಕ್ಟ್ ಅಂಡ್ ಅವರೇಜ್ ಮೆಥಡ್. ದೆನ್ when interest on drawings is generally provided to partners, ನೆನ್ಪಿಟ್ಕೊಳ್ಳಿ, when it is mentioned in the partnership deed, ಆ ಡೀಡ್ ನಲ್ಲಿ ಮೆನ್ಷನ್ ಆದ್ರೆ ಮಾತ್ರ ಕೊಡಬಹುದು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಮೇಲೆ ಹೇಳಿದ್ವಿ, in the absence of partnership deed no interest on drawings is charged, right? So it has to be charged ಅಲ್ಲಿ provided to partners ಅಂತ ಇದೆ. ನಾವು ಪ್ರೊವೈಡ್ ಮಾಡೋದಿಲ್ಲ, we receive from them. ಕ್ವಶನ್ ಎಲ್ಲೋ ತಪ್ಪಾಗಿದೆ. So interest on drawings is generally charged on partners when it is expressed in the agreement. Agreement ಹೆಸರು ಏನು, partnership deed ಅಂತ. Then how do you close profit and loss appropriation account in partnership? ನಿಮಗೆ ನೆನಪಿರಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಪ್ರಿಪೇರ್ ಮಾಡಿದಾಗ ಲಾಸ್ಟ್ ಅಲ್ಲಿ ನಾವೇನ್ ಬರಿತೀವಿ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಇದ್ರೆ ಅದು ಕರೆಂಟ್ ಅಕೌಂಟ್ ಗೆ ಹೋಗುತ್ತೆ, ಫ್ಲಕ್ಚುಯೇಟಿಂಗ್ ಇದ್ರೆ ಕ್ಯಾಪಿಟಲ್. ಸೊ ಹೀಗಾಗಿ ವೈಲ್ ರೈಟಿಂಗ್ ದಿ ಥಿಯರಿ ನಾವ್ ಏನ್ ಬರೀಬೇಕು ಅಂದ್ರೆ, by transferring the balance to the partner's capital account or current account anta. It depends on fixed or fluctuating anta. So state any two special aspects of partnership accounts. ಬಹಳಷ್ಟಿದೆ, ರೈಟ್. ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇರ್ಬೋದು, ಯಾಕಂದ್ರೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಲ್ಲಿ ಒಂದೇ ಇರ್ತಿತ್ತು, ಇಲ್ಲಿ ಮೋರ್ ದೆನ್ ಒನ್ ಇದೆ. Then distribution of profit and loss among the partners is also one of the special aspect. ರೈಟ್, ಯಾಕಂದ್ರೆ ಈ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಸೋಲ್ ಟ್ರೇಡಿಂಗ್ ನಲ್ಲಿ ಇರಲಿಲ್ಲ, ಬಂದಿದ್ದೆಲ್ಲ ಒಬ್ನೇ ತಗೊಂಡ್ ಬಿಡ್ತಿದ್ದ. ಸೊ ಹೀಗಾಗಿ ಇಟ್ ಈಸ್ ಆಲ್ಸೋ ಸ್ಪೆಷಲ್ ಆಸ್ಪೆಕ್ಟ್. ಈ ಸ್ಪೆಷಲ್ ಆಸ್ಪೆಕ್ಟ್ ಅಂದ್ರೆ ಏನು, ಈ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ನಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಬಂದಾಗ ಏನೆಲ್ಲೋ ಹೊಸ ವಸ್ತುಗಳಿರುತ್ತೆ, ಅದು ಇಲ್ಲೇನಿದೆ ಸ್ಪೆಷಲ್ ಆಸ್ಪೆಕ್ಟ್ಸ್ ಅಂತ. ಸೊ ಇದನ್ನ ಸ್ಪೆಷಲ್ ಆಸ್ಪೆಕ್ಟ್ ನಾವು ಕಲ್ತ್ರೆ ಕಂಪ್ಲೀಟ್ ಅಕೌಂಟ್ಸ್ ಬಂದ ಹಾಗೆ ಅಂತ. ನೇಮ್ ಎನಿ ಟೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಬಹಳಷ್ಟಿದೆ. ದ ಟೂ ಈಸಿಯೆಸ್ಟ್ ಆರ್ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ ಅಂಡ್ ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಫರ್ಮ್. ಎರಡು ಬರೆದ್ರೆ ಒಳ್ಳೇದು.
ಬಹಳಷ್ಟಿದೆ. ಆಮೇಲೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಸ್ಯಾಲರಿ ರೆಮ್ಯುನರೇಷನ್ ಆಫ್ ದಿ ಪಾರ್ಟ್ನರ್ಸ್ ಇದೆ, ಬಹಳಷ್ಟಿದೆ. ಯು ಕ್ಯಾನ್ ರೈಟ್ ಆಸ್ ಪರ್ ಯುವರ್ ಕನ್ವೀನಿಯನ್ಸ್, ಬಟ್ ಮಿನಿಮಮ್ 2 ಬರಿಬೇಕು. ನಾನು ಹೇಳ್ತೀನಿ 3 ಬರೆದ್ರೆ ತುಂಬಾ ಒಳ್ಳೇದು. ರೈಟ್. ಸೊ ಐ ಹೋಪ್ ಈ ಕ್ಲಾಸ್ ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೇಕು, ನಿಮ್ಗೆ ರಿವೈಸ್ ಮಾಡೋಕೆ ಹೆಲ್ಪ್ ಆಗಿರ್ಬೋದು. ನಾಳೆ ನಮ್ಮ ಕ್ಲಾಸ್ ನಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನ ಫಾರ್ಮ್ಯಾಟ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.